ನನ್ನ ಹೆಸರು ಆರ್.ಟಿ. ರಮಾ ಅಂತ. ಚಿತ್ರರಂಗದಲ್ಲಿ ಕೂಡ ನಾನು ಕೆಲವೊಮ್ಮೊಮ್ಮೆ ಆರ್.ಟಿ. ರಮಾ, ಮತ್ತೆ ಕೆಲವು ಸಲ ಕುಮಾರಿ ರಮಾ, ಮತ್ತೆ ಕೆಲವು ಸಲ ಬರೀ ರಮಾ, ಹೀಗೆ ಒಟ್ಟಿನಲ್ಲಿ ರಮಾ ನನ್ನ ಹೆಸರು, ಆ 2 ಅಕ್ಷರ. ಸುಮಾರು ಒಂದು 78 ಸಿನಿಮಾದವರೆಗೂ ನಾನು ಪಾತ್ರ ವಹಿಸಿದ್ದೀನಿ. ಹೆಚ್ಚಾಗಿ ಹಾಸ್ಯ ಪಾತ್ರಗಳಲ್ಲೇ ಜಾಸ್ತಿ. ನರಸಿಂಹರಾಜು, ಬಾಲಕೃಷ್ಣ, ದಿನೇಶ, ಮತ್ತೆ ಉಮೇಶನ ಅಣ್ಣ ಸತ್ಯ, ದ್ವಾರಕೀಶ, ಹೀಗೆ ಎಲ್ಲರ ಜೊತೆಗೂ ನಾನು ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಮತ್ತೆ ಕೆಲವು ಚಿತ್ರಗಳಲ್ಲಿ ಯಾವುದೇ ರೀತಿಯ ಜೊತೆಗಾರ ಇಲ್ಲದ ಹಾಗೆ ತಂಗಿ ಪಾತ್ರಗಳನ್ನು ಮಾಡಿಕೊಂಡು, ಸ್ನೇಹಿತೆ ಪಾತ್ರಗಳನ್ನು ಮಾಡಿಕೊಂಡು ಇದ್ದೆ. ಹೀಗೆ ಸುಮಾರು ಒಂದು 72ನೇ ಇಸ್ವಿವರೆಗೂ ಒಂದೇ ಸಮ ಪಾತ್ರ ಮಾಡ್ಕೊಂಡಿದ್ದವಳು. ಆಮೇಲೆ ಕೆಲವು ಕಾಲ ನಾನು ಬೇರೆ ಸ್ವಲ್ಪ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಕೊಂಡು ಅದರಲ್ಲಿ ಕೂಡ ನಡುವೆ ನಾನು ಸಿನಿಮಾಗಳಲ್ಲಿ ಪಾತ್ರವನ್ನು ಮಾಡಿಕೊಂಡು ಹೀಗೆ ಸುಮಾರು ಒಂದು 87-88ನೇ ಇಸ್ವಿವರೆಗೂ ಪಾತ್ರ ಮಾಡಿದೆ ಅಂತ ಅನ್ಸುತ್ತೆ ಸಿನಿಮಾಗಳಲ್ಲಿ. ಅದಾದ ಮೇಲೆ ಸ್ವಲ್ಪ ಸಿನಿಮಾದಲ್ಲಿ ಪಾತ್ರ ಮಾಡೋದು ಕಡಿಮೆ ಮಾಡಿಕೊಂಡೆ. ಆದರೆ ರಂಗಭೂಮಿನಲ್ಲಿ ನನ್ನನ್ನು ಮುಂದುವರಿಸ್ಕೊಂಡೆ, ಕಿರುತೆರೆಯಲ್ಲಿ ಮುಂದುವರಿಸ್ಕೊಂಡೆ. ಇವತ್ತಿಗೂ ಕೂಡ ಕಿರುತೆರೆಯಲ್ಲಿ ನಾನು ಅಭಿನಯಿಸ್ತಾ ಇದ್ದೇನೆ. ಅಭಿನಯವನ್ನು ಬಿಟ್ಟು ಬೇರೆ ಏನನ್ನೂ ನಾನು ಯೋಚನೆ ಮಾಡೇ ಇಲ್ಲ, ಮಾಡೋದೂ ಇಲ್ಲ. ಹಾಗಾಗಿ ಇವತ್ತಿಗೂ ನಾನು ನನ್ನನ್ನು ಸಕ್ರಿಯವಾಗಿ ಕಿರುತೆರೆಯಲ್ಲಿ ಮತ್ತೆ ನಾಟಕಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಇದ್ದೇನೆ. ಸುಮಾರು ಒಂದು 8-9 ವರ್ಷದೊಳಿದ್ದಾಗ ಇದಕ್ಕಿದ್ದ ಹಾಗೆ ನಮ್ಮ ತಂದೆ ಹೋಗ್ಬಿಟ್ರು. ಬಹುಶಃ ನಿಮ್ಗೆಲ್ಲ ಗೊತ್ತಿರ್ಬೋದು, ಹಿಂದಿನ ಕಾಲದಲ್ಲಿ ಮಕ್ಕಳು ಜಾಸ್ತಿ, ಕೆಲಸಕ್ಕಿಂತ ಮಕ್ಕಳು ಜಾಸ್ತಿ. ಅವಾಗ ಮನೇಲಿ ಒಂದೇ ಒಂದು ಹಿರಿ ತಲೆ ಮಾತ್ರ ಕೆಲಸ ಮಾಡ್ತಾ ಇರ್ತಿತ್ತು, ಮಿಕ್ಕವರೆಲ್ಲ ಮನೇಲಿ ಇರ್ತಿದ್ರು. ಆ ದಿನಗಳಲ್ಲಿ ನಾವು 8-9 ಜನ ಮಕ್ಕಳು ನಮ್ಮ ತಂದೆಗೆ. ತಕ್ಷಣ ನಮ್ಮ ತಂದೆ ಸತ್ತು ಹೋದಾಗ ಆ ಒಂದು ಸಂಸಾರ ಯಾವ ರೀತಿಯ ಒಂದು ಕರಾಳವಾದ ಛಾಯೆಯನ್ನ ಕಂಡಿರಬಹುದು ಅಂತ ಅದನ್ನ ಊಹೆ ಮಾಡ್ಕೊಳ್ಳೋದಕ್ಕೆ ಕಷ್ಟವಾಗುತ್ತೆ. ಚಿಕ್ಕ ಮಗು, ಕೊನೆ ಮಗು ಅಂತಂದ್ರೆ ಒಂದು 4 ತಿಂಗಳ ಮಗು, ಅಷ್ಟೊಂದು ಚಿಕ್ಕ ಮಕ್ಕಳಿದ್ದಂತಹ ಒಂದು ಸಂಸಾರ. ಸೇರು, ಅಚ್ಚೇರು, ಪಾವು, ಅರ್ಪಾವು, ಚಟಾಕು, ಹೀಗೆ ಎಲ್ಲಾ ಮಕ್ಕಳನ್ನ ಕಟ್ಕೊಂಡು ನಮ್ಮ ತಾಯಿ ಅದು ಯಾವ ರೀತಿ ಸಂಸಾರ ನಡೆಸಿದ್ರು ಅನ್ನೋದು ನಮ್ಮ ಊಹೆಗೆ ನಿಲ್ಕದ್ದು. ಆದ್ರೆ ನಾವು ಮನೇಲಿ ಎಲ್ಲರೂ ಕೆಲಸ ಮಾಡೋಕೆ ಆರಂಭ ಮಾಡಿಬಿಟ್ಟಿದ್ವಿ. ಹಾಗಾಗಿ ವಿದ್ಯಾಭ್ಯಾಸ ಕೂಡ ಕುಂಠಿತಗೊಂಡು ಬಿಡ್ತು ಅಂತಾನೆ ಹೇಳ್ಬೇಕು. ಏನ್ ಕೆಲಸ ಮಾಡ್ತಿದ್ವಿ? ಈಗಿನ ಕಾಲದ ತರಹ ಅವಾಗೆಲ್ಲ ಬಹಳ ಕೆಲಸ ಮಾಡೋಕೆ ಅವಕಾಶಗಳೇ ಇರ್ಲಿಲ್ಲ. ಹೆಣ್ಮಕ್ಳಿಗಂತೂ ಕೆಲಸ ಕೊಡ್ತಾನೆ ಇರ್ಲಿಲ್ಲ, ಯಾರೂನು ಕೆಲ್ಸಕ್ಕೆ ಯಾರು ಹೋಗ್ತಾನೂ ಇರ್ಲಿಲ್ಲ. ಹಾಗಾಗಿ ಆ ದಿನದಲ್ಲಿ ನಮಗಿದ್ದಂತಹ ಕೆಲಸ ಅಂದ್ರೆ ರೆಗ್ಯುಲೇಟೆಡ್ ಮಾರ್ಕೆಟ್ ಅಂತ ಇದೆ ದಾವಣಗೆರೆಯಲ್ಲಿ. ನೋಡಿ, ನಾ ಹೇಳೋದು ಮತ್ತೆ ಮೂಲತಃ ನಾನು ದಾವಣಗೆರೆ ಹೇಳೋದು. ದಾವಣಗೆರೆಯಲ್ಲಿ ರೆಗ್ಯುಲೇಟೆಡ್ ಮಾರ್ಕೆಟ್ ಅಂತ ಇದೆ. ಆ ಶೇಂಗಾ ವ್ಯಾಪಾರಕ್ಕೆ ನಾನು ತಕ್ಕಡಿ ಒಳಗೆ ತೂಕದ ಕಲ್ಲಾಗಿ ನಿಂತ್ಕೊಳ್ತಾ ಇದ್ದೆ. ಬೆಳಗಿಂದ ಸಂಜೆ ತನಕ ಆ ಕೆಲಸ ನಾನು ಮಾಡ್ತಿದ್ದೆ. ಅದರಿಂದ ನನಗೆ ಸ್ವಲ್ಪ ಅದು ಶೇಂಗಾ ಕೊಡೋರು ಒಂದು 4 ಆಣೆನೋ ಏನೋ ಕೊಡೋರು ಜೊತೆಗೆ. ಅದರಿಂದ ನಮ್ಮ ಸಂಸಾರ ನಡೀತಿತ್ತು. ಹೀಗೆ ಮಿಕ್ಕವರು ಕೂಡ ಎಲ್ಲರೂ ಬೇರೆ ಬೇರೆ ಏನೋ ನಮಗೆ ಬೇಕಾದಂಥ ಕೆಲಸಗಳು, ನಮ್ಗೆ ಎಲ್ಲಿ ಕೆಲಸ ಅವಕಾಶ ಸಿಗುತ್ತೋ ಆ ಥರ ಕೆಲಸ ಮಾಡ್ಕೊಂಡಿದ್ವಿ. ಹೀಗಾಗಿ ಸುಮಾರು ಒಂದು 8-9 ವರ್ಷದ ಹುಡುಗಿ ಇದ್ದಾಗಿಂದ ನಾನು ಕೆಲಸ ಮಾಡ್ಕೊಂಡಿದ್ದೇನೆ. ಇನ್ನು 9ನೇ ವರ್ಷದ ಹೊತ್ತಿಗೆ ಏನಾಗಿತ್ತು ಅಂತಂದ್ರೆ, ನಮ್ಮ ಮನೆ ಹತ್ರ ಅವಾಗ ಒಂದು ಗೋಕಾ ಕಂಪ್ನಿ ಇತ್ತು. ಗೋಕಾ ಕಂಪ್ನಿ ಅಂತ ಒಂದು ನಾಟಕ ಕಂಪ್ನಿ, ವೃತ್ತಿ ನಾಟಕ ಕಂಪನಿ ಅದು. ಅಲ್ಲಿ ಹೆಣ್ಮಕ್ಳಿಗೆಲ್ಲ ಬೆಳಗ್ಗೆ 10 ಗಂಟೆ 10:30ಗೆಲ್ಲ ಸಂಗೀತ ಅಭ್ಯಾಸ ಮಾಡಿಸೋದು ಕಂಪನಿಗಳ ಒಂದು ರೂಢಿ ಅದು. ಆ ರೀತಿ ಅವರು ಬೆಳಗ್ಗೆ 10 ಗಂಟೆ ಹೊತ್ತಲ್ಲಿ ಹಾರ್ಮೋನಿಯಂ ಮೇಷ್ಟ್ರು ಹಾಡುಗಳನ್ನ ಹೇಳ್ಕೊಳ್ಳೋವಾಗ ನಾವು ಆ ಮನೆ ಹತ್ರ ಹೋಗಿ ಬಾಗ್ಲಾಗಿ ನಿಂತ್ಕೊಂಡಿರ್ತಿದ್ವಿ. ಬಾಗ್ಲಾಗಿ ನಿಂತಾಗ ಅವ್ರು ಹಾಡು ಹೇಳ್ಕೊಡ್ತಾ ಇರ್ತೀರ, ಅದು ಕೇಳಿಸ್ಕೊತಾ ಇದ್ವಿ. ಅದು ಕೇಳಿಸ್ಕೊಂಡೆ ಅಲ್ಲಿ ಹಾಡೋಕ್ಕಾಗಲ್ಲ, ಮನೇಲಿ ಹಾಡೋಕ್ಕಾಗಲ್ಲ, ರಸ್ತೆಲಿ ಹಾಡ್ಕೊತ ಓಡಾಡ್ತಾ ಇರ್ತಿದ್ವಿ. ಹಾಡ ಕಲ್ತ್ಕೊಬಿಟ್ಟಿರ್ತಿದ್ವಿ, ರಸ್ತೆಲಿ ಹಾಡ್ತಾ ಇರ್ತಿದ್ವಿ. ಇದನ್ನ ನಾಟಕ ಕಂಪ್ನಿಯವರೆಲ್ಲ ಗಮನಿಸಿದ್ರು. ಗಮನಿಸಿದಾಗ ಒಂದ್ಸತಿ ಹಾರ್ಮೋನಿಯಂ ಮೇಷ್ಟ್ರು ನನ್ನನ್ನ ಮನೆ ಒಳಗೆ ಬಾಯಿಲಿ ಅಂತ ಕರೆದು, ಒಂದು ಪಾಠ ಮಾಡ್ತೀಯಾ ಅಂತ ಕೇಳಿದ್ರು. ಅಯ್ಯೋ, ನಂಗೆ ಗೊತ್ತಿಲ್ಲಪ್ಪ, ನಮ್ಮ ಅಮ್ಮನ ಕೇಳಬೇಕು ಅಂದಿದ್ದೆ ನಾನು. ಆಮೇಲೆ ಇಲ್ಲ ಬಾ, ನಾಟಕ ನೋಡಕ್ ಬಾ ನೀನು ಅಂದ್ರು. ಆವತ್ತು ಬಂದಿದ್ದೆ ನೋಡಿ, ಮನಸ್ಸಿಟ್ಟು ಪಾಠ ಮಾಡಬೇಕು,
ಮನಸ್ಸಿಟ್ಟು ಪಾಠ ಮಾಡಬೇಕು, ಪ್ರೇಕ್ಷಕನಿಗೆ ತಲುಪಿದ್ರೆ ಆತ ಬಹಳ ದುಡ್ಡು ಕೊಡ್ತಾನೆ, ಆ ದುಡ್ಡಿಂದ ನನ್ನ ಜೀವನ ನಡೆಯುತ್ತೆ, ನಮ್ಮ ಅಮ್ಮನ ಕೈ ಕಾಸು ಕೊಡ್ತೀನಿ, ನನ್ನ ತಮ್ಮಂದ್ರು ಎಲ್ಲ ತಂಗಿಯರು ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಇಷ್ಟೊಂದು ಮನಸ್ಸಿಗೆ ಬಂದ್ಬಿಡ್ತು. ಆವತ್ತು ಥಿಯೇಟರ್ನಲ್ಲಿ ಮುಖವನ್ನು ಕೊಟ್ಟವಳು ಮತ್ತೆ ನಾನು ಬೆನ್ನು ತೋರಿಸ್ಲಿಲ್ಲ ಥಿಯೇಟರ್ಗೆ. ನನ್ನ ಜೊತೆಗೆ ಓದ್ತಾ ಇರುವಂತ ವಿದ್ಯಾರ್ಥಿನಿ ಎಲ್ಲರೂ ನಾನು ನಾಟಕದಲ್ಲಿ ಪಾಠ ಮಾಡ್ತೀನಿ ಕೂಡ ಮಾತಾಡ್ಸೋದು ಬಿಟ್ರು. ಯಾಕೆ ಹುಡುಗಿಯರು ನಾನು ಮಾತಾಡ್ಸಲ್ಲ ಅಂತ ಅಂದ್ಬಿಟ್ಟು ನಮ್ಮನೆ ಹತ್ರನೇ ಹುಡುಗಿಯರು ಏನಂತ ಅಂತಂದ್ರೆ ಅವ್ರ ಅಮ್ಮಂದ್ರು ಬಂದ್ಬಿಟ್ಟು ಬೈಯೋದು, ನಾಟಕದಲ್ಲಿ ಪಾಠ ಮಾಡೋಳು ಇನ್ನೊಂದ್ಸತಿ ನನ್ನ ಮಕ್ಕಳನ್ನ ಮಾತಾಡ್ತೀನಿ ಅಂತಂದ್ರೆ ಕಾಲ್ ಮುರಿದ್ಬಿಡ್ತೀನಿ, ಹುಷಾರ್ ನಮ್ಮನೆ ಬಾಗ್ಲಿ ಬಂದಿ ಅಂತ. ಈ ತರ ಅಯ್ಯೋ ಪಾಠ ಮಾಡಿರೋ ತಪ್ಪೇನು, ಇವರೆಲ್ಲ ಯಾಕೆ ನನ್ನ ಹತ್ರ ಹೀಗೆ ನಡ್ಕೊಳ್ತಾರೆ, ಮಾತಾಡ್ಸೋದೇ ಬಿಟ್ಬಿಟ್ರು. ಅದು ಸ್ವಲ್ಪ ಸ್ವಲ್ಪ ಬೇಜಾರಾಗಿತ್ತು, ಯಾಕೆಂದ್ರೆ ಸ್ನೇಹಿತರುಗಳಿಲ್ಲದೆ ಆದ್ರು ಹೋದ್ರು ನನಗೆ. ಆಮೇಲೆ ಆಗಿನ ಸಮಾಜವೂ ಸ್ವಲ್ಪ ಅಷ್ಟಕ್ಕಷ್ಟೇ, ಪಾತ್ರ ಮಾಡೋರಿಗೆ ಅಷ್ಟೊಂದು ಗೌರವ ಕೊಡ್ತಾ ಇರಲಿಲ್ಲ. ಹೆಣ್ಣು ಮಕ್ಕಳಿಗೆ ಪಾತ್ರ ಮಾಡೋ ಹೆಣ್ಮಕ್ಳು ನನಗೆ ಅಂದರೆ ಅವರು ಸ್ವಲ್ಪ ಬೇರೆ ಹೆಣ್ಮಕ್ಳ ತರಹ ಅಲ್ಲ, ಅವರನ್ನು ಬೇರೆಯಾಗೇ ಇಟ್ಟಿರ್ತಿದ್ರು. ಒಂದ್ಸತಿ ಹುಬ್ಬಳ್ಳಿನಲ್ಲಿ ನಾಟಕದಲ್ಲಿ ಪಾಠ ಮಾಡ್ತಾ ಇದ್ವಿ. ಅವಾಗ ಸಿನಿಮಾದವರು ಹೊಸ ಹೊಸ ಆರ್ಟಿಸ್ಟ್ಗಳು ಬೇಕು ಅಂತಂದು ಊರಿಗೆ ಹುಡುಕೊಂಡು ಬಂದು ಎಲ್ಲೆಲ್ಲಿ ನಾಟಕಗಳು ನಡೀತಾ ಇರುತ್ತೋ ಅಲ್ಲಿಗೆಲ್ಲಾನು ಬಂದು ನಾಟಕ ನೋಡೋಗ್ಲಿ ಅಲ್ಲಿ ಯಾವ ಹುಡುಗಿಯರು ಚೆನ್ನಾಗಿರ್ತಾರೆ, ಯಾವುದು ಚೆನ್ನಾಗಿ ಪಾಠ ಮಾಡ್ತವೆ ಇಂಥವನ್ನೆಲ್ಲ ನೋಡ್ಕೊಂಡು ಕರ್ಕೊಂಡು ಹೋಗೋರು. ಆವಾಗ ನಾನು ಅಲ್ಲೊಂದು ಅಣ್ಣ ತಮ್ಮ ಅನ್ನೋ ಒಂದು ನಾಟಕದಲ್ಲಿ ಪಾಠ ಮಾಡ್ತಾ ಇದ್ದೆ. ಆ ಸಿನಿಮಾದವ್ರಿಗೆ ನಾನು ತುಂಬಾ ಇಷ್ಟ ಆದೆ. ಆದ ಕೂಡಲೇ ತಕ್ಷಣ ಅವರು ಮದ್ರಾಸ್ಗೆ ವಾಪಸ್ ಹೋದವ್ರೆ ನಮ್ಗೊಂದು ಕಾಗದ ಬರೆದ್ಬಿಟ್ಟು, ನೋಡಿ ಈಗ ಹೊಸ ಸಿನಿಮಾ ಶುರು ಮಾಡ್ತಾ ಇದ್ದೀವಿ, ನೀವು ಮದ್ರಾಸಿಗೆ ಮೇಕಪ್ ಟೆಸ್ಟಿಗೆ ಬರಬೇಕು ಅಂತ ಅಂದ್ರು. ಅಂದಾಗ ಅಯ್ಯೋ ನನ್ಗೆಲ್ಲಿ ಬರುತ್ತೆ ಪಾಠ ಮಾಡೋಕ್ಕೆ ಚಾನ್ಸು, ನನ್ನ ಮುಖ ಚೆನ್ನಾಗಿಲ್ಲ ಏನಿಲ್ಲ, ಅವಳಿಗಾದ್ರೆ ಬರುತ್ತೆ, ನನ್ಗೆಲ್ಲಿ ಬರುತ್ತೆ ಅಂತ ಅಂದೆ. ಆದ್ರೆ ಮೇಕಪ್ ಟೆಸ್ಟಿಗೆ ಕರ್ಕೊಂಡು ಹೋದ್ರು. ಮೆಡ್ರಾಸಿಗೆ ಹೋದೆ ಮೇಕಪ್ ಟೆಸ್ಟಿಗೆ. ಮೆಡ್ರಾಸ್ಗೆ ಹೋಗಿ ಮೇಕಪ್ ಟೆಸ್ಟ್ ಅಲ್ಲೆಲ್ಲ ಗೋಲ್ಡನ್ ಸ್ಟುಡಿಯೋನಲ್ಲಿ ಅಲ್ಲಿ ಮೇಕಪ್ ಹಾಕಿದ್ರು, ಮುಖಕ್ಕೆಲ್ಲ ಮೇಕಪ್ಪು ಮತ್ತೆ ಹೇರ್ ಸ್ಟೈಲು ಡ್ರೆಸ್ಸು ಎಲ್ಲ ಮಾಡಿಕೊಂಡು ನಿಂತ್ಕೊಂಡಿದೀವಿ. ಅಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು, ಯಾವುದು ಶಿವಗಂಗೆ ಮಹಾತ್ಮೆ ಅಂತ. ಹರಿಣಿ ಅವರು ಅದರಲ್ಲಿ ಹೀರೋಯಿನ್. ಅವರೊಂದು ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ರು. ಯಾರೋ ಡ್ಯಾನ್ಸ್ ಮೇಸ್ಟ್ರು ಯಾರೋ ಗೊತ್ತಿಲ್ಲ, ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ರು. ಸರಿ ಏನಾದ್ರು ಒಂದು ಮಾಡಿ ತೋರ್ಸು ಅಂದ್ರು. ಮಾಡಿ ತೋರ್ಸು ಅಂದ್ಕೂಡ್ಲೆ ಸುಮ್ಮನೆ ಇರ್ಬೇಕ ಬೇಡ, ನಾನು ಅದನ್ನ ಮಾಡ್ಲಾ ಅಂದೆ. ಅದನ್ನ ಮಾಡ್ತೀಯ ನೀನು? ಯಾವ್ದು ಹರಿಣಿಯವ್ರು ಮಾಡ್ತಾ ಇರೋದು ಅದನ್ನ ಮಾಡ್ತೀಯ ಅಂದ್ರು. ಮಾಡ್ತೀನಿ ಅಂತ. ಡ್ಯಾನ್ಸ್ ಮಾಡ್ತೀನಿ ನಾನು, ಮೇಸ್ಟ್ ಹೇಳ್ಕೊಟ್ಟಿದ್ದು. ಎಲ್ಲಿ ಮಾಡು ನೋಡೋಣ ಅಂದ್ರು. ಅಂದ್ಕೊಳ್ಳೆ ಟಕ 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 ಮ್ಯೂಸಿಕ್ ಹಾಕಿದ್ರ, ಮ್ಯೂಸಿಕ್ ಟಕ 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 ಅಂತ ಡ್ಯಾನ್ಸ್ ಮಾಡ್ಬಿಟ್ಟೆ. ಇಲ್ಲ ಇವಳ ನನ್ನ ಪಾಟಿಗೆ ಬಂದ್ಬಿಟ್ರಲ್ಲ ಈ ಹುಡುಗಿ ಹರಿಣಿ, ತಮಾಷೆ ಮಾಡಿದ್ರು. ಆವಾಗ ಇಷ್ಟು ಚೆನ್ನಾಗಿ ಅದು ಚೆನ್ನಾಗಿ ಬಂದಿತ್ತು. ಆಮೇಲೆ ಬೇರೆ ಬೇರೆ ಆಂಗಲ್ ನಲ್ಲೆಲ್ಲ ನನ್ನ ಮುಖ ತೆಗೆದು ಫೋಟೋ ತೆಗೆದಿದ್ರು, ಚೆನ್ನಾಗಿ ಬಂದ್ಬಿಡ್ತು. ಚೆನ್ನಾಗಿ ಬಂದು ಕೂಡ್ಲೆ ನನಗೆ ಎಂತ ಒಂದು ಇಮೇಜ್ ಇತ್ತು ನನ್ನ ಮುಖ ಚೆನ್ನಾಗಿಲ್ಲ ಅನ್ನೋದು, ಅದು ಪೂರ್ತಿ ಚೇಂಜ್ ಆಗ್ಬಿಡ್ತೆ. ತಕ್ಷಣ ಚೇಂಜು, ತಕ್ಷಣ ಮನಮೆಚ್ಚದ ಮಾಡದಿ ಸಿನಿಮಾಕ್ ಬುಕ್ ಮಾಡೇ ಬಿಟ್ರು ನನ್ನ. ಯಾರು? ಕೂರಾ ಸೀತಾರಾಮ್ ಶಾಸ್ತ್ರಿಗಳು. ಅದರಲ್ಲಿ ನಾನು KS ಅಶ್ವಥ್ರವರಿಗೆ 3ನೇ ಹೆಂಡತಿ ಪಾರ್ಟು, ರಾಜ್ಕುಮಾರ್ಗೆ ಮಲ್ತಾಯಿ ಪಾರ್ಟು, ಲೀಲಾವತಿ ನನಗೆ ಸೊಸೆ, ನನ್ನ ಮಗ ಬಾಲಕೃಷ್ಣ. ಇಂಥ ಒಂದು ದೊಡ್ಡ ಪಾತ್ರವನ್ನ ನಾನು ಮೊಟ್ಟ ಮೊದಲಿಗೆ ಸಿನಿಮಾದಲ್ಲಿ ಮಾಡಿದೆ. ಅವಾಗೆಲ್ಲ ಹೀರೋಯಿನ್ಗಳು ಸ್ವಲ್ಪ ಉದ್ದುದ್ದ ಇದ್ರು ರೀ, ನಾನು ಕುಳ್ಳಿ. ಏನ್ ಮಾಡೋದು, ಇನ್ನೊಂದಿಷ್ಟುದ್ದ ಇರ್ಬಾರ್ದ ನೀನು ಅನ್ನೋರು. ನಾನಿಲ್ವೇ, ಏನ್ ಮಾಡಕ್ ಸಾಧ್ಯ? ಸರಿ ಬಿಡಿ, ಏನ್ ಪಾಠ, ಯಾವ ಪಾಠ ಮಾಡೋದು? ನರಸಿಂಹರಾಜುಗಳ ಜೊತೆಗೆ ಹಾಸ್ಯ ಪಾತ್ರ ಮಾಡ್ಬೇಕು. ಯಾವುದು? ಸತಿ ಸುಕನ್ಯಾ, ಅನ್ನಪೂರ್ಣ, ಅನುರಾಧ, ಈ ಚಿತ್ರಗಳು ಮಾಡ್ತೀನಿ ಅಂತಂದೆ. ಕಾಮಿಡಿ ಮಾಡಿದ್ರೇನಂತೆ ಈಗ ಅಂತನ್ಬಿಟ್ಟು. ಬಟ್ ನನಗೆ ಗೊತ್ತಿರ್ಲಿಲ್ಲ ಆವಾಗ ಕಾಮಿಡಿ ಪಾತ್ರಗಳನ್ನ ಮಾಡಿದ್ರೆ ಅದಕ್ಕೆ ಬ್ರ್ಯಾಂಡ್ ಆಗಿ ನಿಂತ್ಕೊಂಡ್ಬಿಡ್ತೀವಿ ಅನ್ನೋದು. ನಾನು ಒಪ್ಕೊಂಡೆ, ಮಾಡ್ಬಿಟ್ಟೆ. ಪಾತ್ರಗಳನ್ನ ಮಾಡಿದೆ, ತುಂಬಾ ಚೆನ್ನಾಗಿ ಮಾಡುತ್ತೆ ಹುಡುಗಿ ಅಂತ. ಅವಾಗೆಲ್ಲ ಚಾನ್ಸ್ಗಳನ್ನ ಕೇಳ್ಕೊಂಡು ಹೋಗ್ಬೇಕು ಅನ್ನೋದೇನಿರ್ಲಿಲ್ಲ. ಪಾತ್ರ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ರೆ ತನ್ನಷ್ಟಿಗೆ ತಾನೇ ಕರೆದು ಪಾತ್ರ ಕೊಡೋರು.
ಯಾರಿಗುಂಟು ಯಾರಿಗಿಲ್ಲ. ಜೈಲಲ್ಲಿ ತನ್ನ ಮೊದಲನೇ ಸಿನಿಮಾ ನನ್ನ ಕರ್ತವ್ಯ, ಅದ್ರ ಜೊತೆ ಅದರಲ್ಲಿ ಅವಳ ಜೊತೆಗೆ ನಾನು ಪಾರ್ಟ್ ಮಾಡಿದೆ. ಯಾರಿಗ್ ಗೊತ್ತಿತ್ತು ನಾಳೆ ಜಯಲಲಿತಾ ಇಷ್ಟು ದೊಡ್ಡ ಸ್ಟಾರ್ ಆಗಿ ಮುಂದೆ ಹೋಗ್ತಾಳೆ, ನಾನು ಹೀಗೆ ಕಾಮಿಡಿ ಪಾತ್ರ ಮಾಡ್ಕೊಂಡಿದ್ದೆ ಅಂತ ನಾನು ಅನ್ಕೊಂಡಿದ್ದೀನಿ. ಚಿತ್ರರಂಗದ ಬಗ್ಗೆ ಯಾವಾಗ್ಲೂ ನಾನು ಮಾತಾಡ್ಬೇಕು ಅಂದ್ರೆ ನಾನು ಆ ಡೈರೆಕ್ಟರ್ಗಳನ್ನ ನೆನೆಸ್ಕೊಳ್ಬೇಕು. ಅವರು ಹಾಕಿಕೊಟ್ಟಂತ ಹಾದಿಗಳು, ಅವರು ಮಾಡಿಸಿದಂತಹ ಕೆಲಸ ಯಾವತ್ತಿಗೂ ನನ್ನಲ್ಲಿ ಉಳ್ಕೊಂಡ್ಬಿಡ್ತು. ಅಂತ ಒಂದು ಒಳ್ಳೆ ಕೆಲಸ ಮಾಡಿದೆ. ಆದ್ರೆ ಏನ್ ಪ್ರಯೋಜನ? ಹೀರೋಯಿನ್ ಆಗಬೇಕು ಅನ್ನೋ ಆಸೆ ಮಾತ್ರ ಆಸೆಯಾಗೇ ಉಳಿತು ನನಗೆ. ಕಾಮಿಡಿಯನ್ ಆಗ್ಬಿಟ್ಟೆ ನಾನು. ಆಮೇಲೆ ಹೀರೋಯಿನ್ ಆಗ್ಬೇಕು ಅಂತ ಪ್ರಯತ್ನ ಪಡ್ಲೂ ಇಲ್ಲ. ದಿನ ಕಳೀತಾ 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 ಹೀರೋಯಿನ್ಗಳು ಉದ್ದನೂ ಕಡಿಮೆ ಆಗ್ತಾ ಬಂದ್ರು, ಸ್ವಲ್ಪ ಕುಳ್ಳರು ಆದ್ರು. ಚೆನ್ನಾಗೊಂದಿಷ್ಟು ಚಪ್ಪಲಿಗಳು ಹಾಕೊಂಡ್ಬಿಟ್ಟು ಪಾತ್ರಗಳು ಇಂಪಾರ್ಟೆಂಟು, ಹೈಟ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಬಂದ್ಬಿಡ್ತು. ದಿನ ಬದಲಾಗ್ತಾ ಆಗ್ತಾ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಯ್ತು. ಆದ್ರೆ ನಾವು ಬ್ರ್ಯಾಂಡ್ ಆಗ್ಬಿಟ್ಟಿದ್ವಿ, ಕಾಮಿಡಿನಲ್ಲೇ ಕುತ್ಕೊಂಡ್ಬಿಟ್ವಿ. ಆದ್ರೂ ಬೇಸರ ಅಂತ ಏನಾಗ್ಲಿಲ್ಲ. ನಾ ಹೀರೋಯಿನ್ ಮಾಡ್ಲಿಲ್ಲ ಅಂತ ಸ್ವಲ್ಪ ಅಂಚೂರೊಳಗೆ ಕಾಣಿಸ್ತೇವಿನ ಬೇಸರ ಆಗ್ಲಿಲ್ಲ. ಯಾಕಂದ್ರೆ 2 ಸಿನಿಮಾಗಳಲ್ಲಿ ಒಬ್ಬ ಹೀರೋಯಿನ್ ಪಾತ್ರ ಮಾಡ್ತಾ ಇರ್ತಾಳೆ. ಆದ್ರೆ ಅವಳು ಮಾಡಿದ 2 ಸಿನಿಮಾ, ಇನ್ನೊಬ್ಬ ಹೀರೋಯಿನ್ ಮಾಡ್ತಾ ಇರುವಂತ ಆ 2 ಸಿನಿಮಾ, ಮತ್ತೊಬ್ಬಳು ಮಾಡುವಂತ ಆ 2 ಸಿನಿಮಾ, ಒಟ್ಟು 6 ಸಿನಿಮಾದಲ್ಲಿ ನಾವು ಕಾಮಿಡಿ ಮಾಡ್ತಾ ಇರ್ತೀವಿ. ಹೀಗಾಗಿ ಕೆಲಸದ ದೃಷ್ಟಿಯಿಂದ ನಾವು ಎಲ್ಲಾ ಕಡೆಗೂ ಕೆಲಸ ಮಾಡ್ಕೊಂಡಿರ್ತೀವಿ. ಇದು ಮನಸ್ಸಿಗೆ ಸಮಾಧಾನ ಕೊಡ್ತಾ ಇತ್ತು ನನಗೆ. ಆದ್ರೆ ಅವರು ಮಾಡುವಂಥ ಪಾತ್ರಗಳು, ಅವರನ್ನ ರಂಗದ ಮೇಲೆ ನೋಡೋದಕ್ಕಾಗ್ಲಿ, ಚಿತ್ರರಂಗದಲ್ಲಿ ನೋಡೋದಕ್ಕಾಗ್ಲಿ ಎಲ್ಲದಕ್ಕೂ ತುಂಬಾ ಇಷ್ಟಪಡುವಂಥ ಪ್ರೇಕ್ಷಕ ಸಾಮಾನ್ಯ ಜೀವನದಲ್ಲಿ ಮಾತ್ರ ನಟಿಯರನ್ನ ಸ್ವಲ್ಪ ಬೇರೆಯಾಗೇ ನೋಡಿದ. ಹಾಗಾಗಿ ನಟಿಯರು ಸ್ವಲ್ಪ ಬೇರೆ ಒಂದು ಪರದೆಗಳು ಹಾಕೊಂಡು ಹಾಗೆ ಆಗೋಯ್ತು ಅವ್ರಿಗೆ. ಈ ಒಂದು ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ನನಗೂನು ಬೇಸರ, ಜೊತೆಗೆ ಒಂದು ರೀತಿಯ ಕೋಪ ಬಂತು. ಯಾಕೆ ನಾವೆಲ್ಲರೂ ಹಾಗಿರ್ಬಾರ್ದು? ನಮಗೆ ಯಾಕೆ ಈ ರೀತಿಯ ಒಂದು ಬೇರೆಯ ಒಂದು ದೃಷ್ಟಿಯನ್ನು ತೋರಿಸ್ಬೇಕು ಇವರು ಅನ್ನೋ ಕೋಪ ನನಗೆ ಬಂದಿತ್ತು. ನಂಬ್ತೀರಾ ನೀವು? ಪುರುಷ ದ್ವೇಷಿಯಾಗ್ಬಿಟ್ಟಿದ್ದೆ ಎಷ್ಟೋ ದಿನ ನಾನು. ನನಗೆ ಸಿಟ್ಟು ಬರೋದು. ನಾಟಕದವಳಲ್ವೇ, ನಾಟಕದವಳು ಅಂತಾರೆ ಆರಾಮಾಗಿ ಮಾತಾಡ್ಸ್ಬೋದು, ಮಾತಾಡ್ಸಕ್ ಬಂದ್ರೆ ಬಹಳ ಸಿಟ್ಟು ಬರೋದು. ಬೈದ್ಬಿಡ್ತಿದ್ದೆ, ಮಾತಾಡ್ಸ್ಕೊಳ್ತಿರಲಿಲ್ಲ, ತಪ್ಪಿಸ್ಕೊಂಡು ಹೋಗ್ತಿದ್ದೆ. ಆದ್ರೆ ಮುಖದ ಮೇಲೆ ಹೊಡೆದ ಹಾಗೆ ಬೈಯೋಕ್ಕಾಗಲ್ಲ. ಯಾಕೆಂದ್ರೆ ನಾಳೆ ದಿನ ನಮ್ಮನ್ನು ಪಾಠಕ್ಕೆ ಕರೀದಿದ್ರೆ ಏನ್ ಮಾಡ್ಲಿ ನಾನು, ಆ ಯೋಚನೆನೂ ಇರ್ತಿತ್ತು. ಹಾಗಾಗಿ ಮುಖದ ಮೇಲೆ ಹೊಡೆದಂಗೆ ಬೈತಿರಲಿಲ್ಲ, ಬಟ್ ಅವಾಯ್ಡ್ ಮಾಡ್ಬಿಡ್ತಿದ್ದೆ, ಮಾತಾಡ್ತಿರ್ಲಿಲ್ಲ. ನಮ್ಗೇನ್ ಗೌರವ ಕೊಟ್ಟು ಮಾತಾಡ್ಸೋದಿಲ್ಲ ಬಿಡು ಇವರು. ಯಾಕೆ? ನಮ್ಮಲ್ಲಿ ಏನ್ ತಪ್ಪಿದೆ? ನಾವೇನ್ ತಪ್ಪು ಮಾಡ್ತೀವಿ? ನಾವು ಏನ್ ಮಾಡಿದೀವಿ? ಪಾಠ ಮಾಡೋದು ತಪ್ಪೆ? ಹೀಗೆ ಇದರಿಂದ ನನ್ನಲ್ಲಾದಂಥ ಒಂದು ಪರಿವರ್ತನೆ ಏನು ಅಂತಂದ್ರೆ, ನನಗೆ ಪಾತ್ರಗಳೇ ಹೆಚ್ಚಾಗಿ ಸ್ನೇಹಿತರಾಗ್ಬಿಟ್ರು. ಪಾತ್ರವನ್ನ ಹೆಚ್ಚಾಗಿ ಅರ್ಥೈಸ್ಕೊಳ್ಳೋದು, ಪಾತ್ರಕ್ಕೆ ಜೀವ ತುಂಬೋದು, ಇದನ್ನೇ ಜಾಸ್ತಿಯಾಗಿ ಮಾಡ್ಕೋತಾ ಬಂದ್ಬಿಟ್ಟೆ. ಯಾಕಂದ್ರೆ ನನ್ನಲ್ಲಿ ನಾನು ಒಂದು ರೀತಿಯ ತುತ್ತಳು ಅನ್ನಿಸ್ಕೊಳ್ಬೇಕು. ಅದಕ್ಕೋಸ್ಕರ ಆ ರೀತಿ ನಾನು ಪಾತ್ರಗಳ ಜೊತೆಗೆ ನನ್ನನ್ನ ನಾನು ಕಂಡುಕೊಂಡ್ಬಿಟ್ಟೆ. ಪಾತ್ರಗಳು ನಂಗೆ ಸಂಗಾತಿನೇ ಆಗ್ಬಿಟ್ವು. ಆ ರೀತಿಯಿಂದ ನಾನು ಪಾತ್ರಗಳನ್ನ ನೋಡಿದ್ರಿಂದ ಪಾತ್ರಗಳು ತುಂಬಾನೇ ಮೈ ತುಂಬಿ ನಿಂತ್ಕೊಂಡ್ವು. ರಮಾ ಬರ್ಲೇ ಇಲ್ಲ ಹೊರಗಡೆ. ಆದ್ರಿಂದ ಮೊದಲನೇದಾಗಿ ನಾನು ನನ್ನ ಸಾಂಸಾರಿಕ ಜೀವನದಲ್ಲಿ ನನ್ನ ಜವಾಬ್ದಾರಿ ಜಾಸ್ತಿ ಇದ್ದದ್ದು ಮೊದಲನೇ ಪಾಯಿಂಟು. 2ನೇ ಪಾಯಿಂಟು, ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಬಹಳ ನಿಧಾನವಾಗಿ ಸ್ವಲ್ಪ ಕಾಲ ಆದಮೇಲೆ ಅದು ನಮ್ಮ ಜೊತೆಗೆ ನನ್ನ ಸಂಬಂಧಿರು ಅವರೆಲ್ಲ ಸ್ವಲ್ಪ ದೊಡ್ಡವರಾಗಿ ಅವರು ತಮ್ಮ ಕಾಲ ಮೇಲೆ ಸ್ವಲ್ಪ ಮಟ್ಟಿಗೆ ನಿಲ್ಲೋ ತರಹ ಆಗೋವರೆಗೂ ನನ್ನ ವೈಯಕ್ತಿಕದ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ಒಂದು. 2ನೇದೇನು ಅಂದ್ರೆ, ನಾಟಕಗಳಲ್ಲಿ ಪಾಠ ಮಾಡ್ತಿದ್ವಲ್ಲ, ಎಲ್ಲ ಈ ಹಳ್ಳಿಗಳ ಕಡೆ ಪಾಠ ಮಾಡೋರು ಫುಲ್ಲಾಗಿ ಸ್ವಲ್ಪ ಏರ್ಸ್ಕೊಂಡ್ಬಿಟ್ಟಿರ್ತಾರೆ. ಹುಡುಗಿ ಜೊತೆ ಕುಣಿಯೋರಲ್ವಾ ನಾವು, ಗಮ್ಮತ್ತಿನ ಪಾಠ ಮಾಡ್ಬೇಕು. ಪಾಪ ಅವನಿಗೆ ಅದು ಏನೋ ಒಂದು ಖುಷಿ. ಅವ್ನಿಗೆ ಹುಡುಗಿ ಜೊತೆ ಪಾಠ ಮಾಡ್ತೀನಿ, ಗಮ್ಮತ್ತಿರ್ಬೇಕು, ನನಗೆ ಪಾಠ ಮಾಡೋಕೆ ಜೋರಿರ್ಬೇಕು. ನಾನು ಅವ್ರ ಜೋರ್ ಇರ್ಲಿ, ನಮ್ ಕತೆ ಹೇಳಿ ನಾವು ಡ್ಯೂಯೆಟ್ ಹಾಡ್ಬೇಕು ಸ್ಟೇಜಲ್ಲಿ. ಏನು ಫ್ರೀಯಾಗಿ ಇವ್ರುಗಳು ನಮ್ಮ ಜೊತೆ ಮೂವ್ಮೆಂಟ್ ಮಾಡೋದು ಇದು ಬಹಳ ಕಷ್ಟ ಆಗೋದು ಎಷ್ಟೋ ಸಲ.
ಆಗೋದು ಅಂತ ನಾವು ದೂಕಿ ಹೊರಟೋಗ್ಬೇಕು. ಇಂಥ ಒಂದು ಅನಿವಾರ್ಯ ಸ್ಥಿತಿಗಳು ಕೂಡ ಬರ್ತಾ ಇದ್ವು ನಮಗೆ. ಅವಾಗೆಲ್ಲ ಏನನ್ಸುತ್ತೆ, ಅಪ್ರಾಪ್ತ ವಯಸ್ಸು ಅನ್ನೋದೊಂದು ಇರುತ್ತೆ ಅಲ್ವಾ. ಸಾಮಾನ್ಯವಾಗಿ 13, 14 ಈ ವಯಸ್ಸಿನಲ್ಲಿ ಅಪ್ರಾಪ್ತ ವಯಸ್ಸು. ಅದಿನ್ನು ಅಡೋಲೆಸೆಂಟ್, ಇತ್ಲ ದೊಡ್ಡವರಾಗಿಲ್ಲ, ಇತ್ಲ ಸಣ್ಣವರಲ್ಲ. ಅಂತಹ ದಿನಗಳಲ್ಲಿ ಭಾವನೆಗಳನ್ನ ಚಿವುಟಬಾರ್ದು. ಅದು ನನಗೆ ಈಚೆಗೆ ಗೊತ್ತಾಗಿರುವಂತಹ ವಿಚಾರ. ಹೀಗೀಗ ಮೊದಲು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಯಾಕೆ ಹಿಂಗಾಗತ್ತೆ. ಚಿವುಟಬಾರ್ದು ಭಾವನೆನ. ಯಾಕಂದ್ರೆ ಬಹಳ ಸುಂದರವಾದಂತಹ ಭಾವನೆನ ಒಬ್ಬ ವ್ಯಕ್ತಿ ಕಟ್ಕೊಂಡಿರ್ತಾನೆ ಅಂದಾಗ, ಈ ರೀತಿಯ ಒಂದು ಅಘಟಿತವಾದಂತಹ ಘಟನೆಗಳು ನಡೆದಾಗ ಅದು ಪೆಟ್ಟಾಗುತ್ತೆ. ಆ ತರ ಪೆಟ್ಟಾದಾಗ ಏನಾಗುತ್ತೆ, ಪದೇ 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 ಅಂತಹದೇ ಪೆಟ್ಟುಗಳು ಬಿದ್ದಾಗ ಸಹಜವಾಗಿಯೇ ಮನುಷ್ಯ ಒಂದು ರೀತಿಯ ಗಟ್ಟಿ ಮನಸ್ಸನ್ನ ಮಾಡ್ಕೊಳ್ತಾ ಹೋಗ್ತಾನೆ. ಬಹುಶಃ ಇದೇ ಕಾರಣ ಇರ್ಬೋದು, ನಾನು ಸ್ವಲ್ಪ ಪಾತ್ರ ಮಾಡೋನ ದ್ವೇಷ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದು. ಜೊತೆಗೆ ಪಾತ್ರ ಮಾಡೋದು. ಒಂದು ಗುಟ್ಟು ಹೇಳ್ತೀನಿ ನೋಡಿ, 4 ಜನರ ಮುಂದೆ ಎಷ್ಟು ಸಹಜವಾಗಿ ನಡ್ಕೊಳ್ತಿದ್ದೆ, ಎಷ್ಟು ಫ್ರೀಯಾಗಿ ರಿಹರ್ಸಲ್ ಮಾಡೋದು ಎಲ್ಲ ಬಹಳ ಫ್ರೀಯಾಗಿರ್ತಿದ್ದೆ. ಜೊತೆ ಕುತ್ಕೋ, ಊಟ ಮಾಡು, ಎಲ್ಲ 4 ಜನ ಇದ್ದಾಗ. ಆದರೆ ಅದೇ ನಾನು ಒಬ್ಬಳೇ ಇದ್ದಾಗ, ಯಾರಾದ್ರೂ ಒಬ್ಬ ಮನುಷ್ಯ ಇದ್ರೆ ಒಳಗೆ ಒಂದು ಅಳುಕು. ಏನು ಮಾತು ಬರುತ್ತೋ, ಮಾತು ಹ್ಯಾಕ್ ತಿಳ್ಕೊಳ್ಳುತ್ತೋ, ಎಲ್ಲಿ ಹೋಗುತ್ತೋ, ಏನ್ ಮಾಡುತ್ತೋ, ಆಮೇಲೆ ಅವ್ರು ಹೊರಗೆ ಕಳಿಸೋದು ಹೇಗೆ, ಈ ತರ ಎಲ್ಲ ಇಮ್ಯಾಜಿನೇಷನ್ನು ನಂದು. ಈ ತರ ಯೋಚನೆಗಳು ಮಾಡ್ಕೊಳ್ಳೋದು, ಹೀಗೆಲ್ಲ ಹೆದರಿಕೆ ಆಗ್ತಾ ಇತ್ತು. ಈ ಒಂದು ಭಯ ನನ್ನ ಹತ್ರ ಬಹಳ ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿತ್ತು. ಬಹುಶಃ ಇದೇ ಕಾರಣನೇ ಇರಬಹುದೇನೋ ನಾನು ಒಂಟಿಯಾಗಿ ಕೂಡ ಉಳ್ಕೊಂಡೆ. ನನ್ನ ಜೀವನದಲ್ಲಿ ನಾನು ಒಂದು ರೀತಿ ನನ್ನದಾದಂತಹ ಒಂದು ಸಂಸಾರವನ್ನು ಕಟ್ಕೊಳ್ಬೇಕು, ನನ್ನದೇ ಆದಂತಹ ಒಂದು ಮನೆ ಇರಬೇಕು. ಇವೆಲ್ಲ ಸಿನಿಮಾ. ಅದು ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ಹೂವು ಅದೇನು ಹಾಸಿರಬೇಕು ಅಂತ ಎಲ್ಲ ಹಾಡಿ ಚಂದ. ನಿಜ ಜೀವನ ಅಲ್ಲ, ನೈಜತೆ ಅಲ್ಲ, ಅದು ಹಾಡಷ್ಟೇ ಅದು. ಹಾಗಾಗಿ ಬಹಳ ಬಹಳ ಇವೆಲ್ಲ ವಿಚಾರಗಳು ಬಹಳ ನಿಧಾನವಾಗಿ, ಈ ಕಟು ಸತ್ಯಗಳು ನನಗೆ ಗೋಚರ ಆಯಿತು. ಮಾಧವಿ ಅಂತ ಒಂದು ಚಿತ್ರ, ಆ ಚಿತ್ರದಲ್ಲಿ ನನ್ನ ಹಾಸ್ಯ ಪಾತ್ರ ಬುಕ್ ಮಾಡಿಬಿಟ್ರು ಇದ್ದಕ್ಕಿದ್ದಂಗೆ. ಅಯ್ಯೋ, ನನಗೆ ಸ್ವರ್ಗ ಸಿಕ್ಕಾಗ್ಬಿಡ್ತು. ಏನ್ ಹಿಂದಿ ಫೀಲ್ಡ್ ಅಂದ್ರೆ ಹುಡುಗಾಟವೇ ಅವಾಗ. ಬಿಡೋ, ಹಾಗಾದ್ರೆ ನಾನು ಹಿಂದಿ ಸಿನಿಮಾಲೆಲ್ಲ ಇನ್ಮೇಲೆ ಪಾಠ ಮಾಡ್ಬೋದು ಅಂತ ಏನೇನೋ ಕನಸುಗಳು ಕಂಡುಬಿಟ್ಟೆ ಆಗ್ತತಿಯೇ ನಾನು. ಏನದ್ರಲ್ಲಿ ಎಂತೆಂಥ ಆರ್ಟಿಸ್ಟ್ಗಳು, ಪ್ರಾಣು, ಪದ್ಮಿನಿ, ಆಮೇಲೆ ಸಂಜಯ್ ಖಾನು, ಇವರೆಲ್ಲ ಆಕ್ಟ್ ಮಾಡಿದ್ರು, ಮೆಹಮೂದ್, ಅರುಣ ಇರಾನಿ, ಎಲ್ಲರೂ. ಅದ್ರಲ್ಲಿ ಅವ್ರ ಜೊತೆಗೆ ನಾನು ಪಾಠ ಮಾಡೋದೇ ನನಗೊಂದು ತುಂಬಾ ಖುಷಿ ಆಗ್ಬಿಡ್ತು. ಪಾಠ ಮಾಡ್ತಾ ಇದ್ದೆ ಅಲ್ಲಿ ಆ ಶೆಡ್ಯೂಲ್ ಅಲ್ಲಿ. ಪಾಠ ಮಾಡ್ತಾ ಇರೋವಾಗ ಒಂದಿನ ಒಬ್ಬ ನಟ ನನ್ನ ಜೊತೆಗೆ ಮಾತಾಡ್ತಾ ಇದ್ದ. ಮಾತಾಡ್ತಾ ಏಕ್ ದಿಕ್ಕ ದಾಮ್ ಕ್ಯಾ ಅಂದೆ. ಅಂದ್ಕೊಳ್ಳಿ, तुम एक दिन में कितना शूटिंಗ್ में कितने पैसे लेते हो ಅಂತ ತಕ್ಷಣ ಚೇಂಜ್ ಮಾಡ್ಬಿಟ್ರು. ಅದೇ ನನಗೆ ಗೊತ್ತಾಯ್ತು, ಬಹುಶಃ ಇದೇ ಅರ್ಥದಲ್ಲಿ ಇವ್ನು ಕೇಳಿರ್ಬೇಕು ಅಂತ. ಅಲ್ಲಿ ಮುಗಿದಾಯ್ತದು, ಅಲ್ಲಿಗೆ ನಿಂತೋಯ್ತು. ಆದ್ರೆ ಇನ್ನೊಂದು ತೊಂದರೆ ಬಂದ್ಬಿಡ್ತೆ ನನಗೆ. ರಮಾಜಿ, ನೀವೊಂದು ದಿವಸ ಊಟಕ್ಕೆ ಬನ್ನಿ. ಸಹಜ ಡಿನ್ನರ್ಗಳಿಗೆ ಕರೆಯೋದು, ಎಲ್ಲರೂ ನಟರು ನಟಿಯರು ಡಿನ್ನರ್ಗೆ ಹೋಗೋದು, ಅದೆಲ್ಲ ಆ ಕಾಲದಲ್ಲಿ ಸಹಜವಾಗಿತ್ತು. ಆದರೆ ನನಗೆ ಊಟಕ್ಕೆ ಬನ್ನಿ ಅನ್ನೋದು ಸ್ವಲ್ಪ, ಯಾಕಂದ್ರೆ ದೊಡ್ಡ ಆರ್ಟಿಸ್ಟ್ ಅಲ್ಲ ಏನಲ್ಲ, ನಾನು ಅದೇ ಒಂದು ಹಿಂದಿ ಸಿನಿಮಾ ಪಾಠ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಆಯ್ತು. ಇಲ್ಲ ನಾನು ಗಾಡಿ ಕಳಿಸ್ತೀನಿ ಬನ್ನಿ. 15 ದಿನ ಆದಮೇಲೆ ಒಂದು ದಿವಸ ನನಗೆ ಏನು ಹೇಳಬೇಕು ಅಂತ ತೋಚದೇನೆ ಕೊನೆಗೆ, ಬೇಜಾರು ಮಾಡ್ಕೋಬೇಡಿ, ನನಗೆ ರಾತ್ರಿ ಹೊತ್ತು ನಾನೆಲ್ಲೂ ಯಾರ ಜೊತೆಗೂ ಊಟ ಗೀಟ ಅಂತ ಹೊರಗೆ ಹೋಗಲ್ಲ. ಇಷ್ಟೇ. ಮಾರನೇ ದಿನ ನನ್ನ ಮುಖಕ್ಕೆ ಆತ ನಮಸ್ಕಾರ ಹೇಳಿದ್ರೆ ಕೇಳಿ, ಮತ್ತೆ ಇಷ್ಟು ಆಪ್ಯಾಯಮಾನವಾಗಿ ಮಾತಾಡ್ತಾ ಇದ್ದಂತ ಮನುಷ್ಯ ಮಾರನೇ ದಿವಸ ನನ್ನ ಹತ್ರ ಮಾತಾಡ್ಲಿಲ್ಲ. ಒಂದು ಹಾಡಿತ್ತು, ಹಾಡು ಕಟ್ಟು, ಒಳ್ಳೆ ಸಾಂಗ್ ಇತ್ತು, ಡ್ಯೂಯೆಟ್ ಸಾಂಗ್. ಕಟ್, ನಾನು ಇಲ್ವೇ ಇಲ್ಲ.
ಈ ಥರ ಮಾಡಿಬಿಟ್ರು. ಆವಾಗ ನಾನು ಡೈರೆಕ್ಟ್ರಿಗೆ ಹೇಳೋಕ್ಕಾಗಲ್ಲ, ಪ್ರೊಡ್ಯೂಸರ್ಗೆ ಹೇಳೋಕ್ಕಾಗಲ್ಲ. ಅಯ್ಯೋ ಎಂಥ ಒಂದು ಒಳ್ಳೆ ಪಾಠ ಮಾಡ್ಕೊಂಡಿದ್ದೆ, ಒಳ್ಳೆ ಅವಕಾಶ ಇತ್ತು. ಅವರು ಬೇರೆ ಅವರು ಪಾಪ ಆ ಹುಡುಗಿ ನೋಡಿ ಚಿಕ್ಕವಳು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ, ಆ ಹುಡುಗಿಗೆ ಎನ್ಕರೇಜ್ ಮಾಡಿ ಅಂತ ಅವ್ರುಗಳೆಲ್ಲರೂ ಹೇಳಿದ್ರು. ಇಷ್ಟೆಲ್ಲ ಆಗಿ ಕೊನೆಗೆ ಆ ಪಿಕ್ಚರಲ್ಲೇ ನನ್ನ ಪಾಠ ಕಡಿಮೆ ಆಗೋಯ್ತು. ಎಲ್ಲಿ ಹೋದ್ರೂ ಇಂಥದೇ ಪರಿಸ್ಥಿತಿ ಬರುತ್ತಲ್ಲ ನನಗೆ. ಒಂದಲ್ಲ ಒಂದು ರೀತಿಯಿಂದ ಈ ತರಹ ಒಂದು ಸಂದಿಗ್ಧತೆಗೆ ನಾನು ಸಿಕ್ಕಾಕುತ್ತೇನೆ. ಹೇಗಿದು? ಹೇಗೆ ಈ ತರ ಪರಿಸ್ಥಿತಿಗಳನ್ನ ಹೇಗೆ ನಾನು ಅವಾಯ್ಡ್ ಮಾಡಲಿ? ನನಗೆ ಅವಾಯ್ಡ್ ಮಾಡೋಕ್ಕಾಗಲ್ವೇ? ನಾನು ಇರೋಕ್ಕಾಗಲ್ಲ ಇದರಲ್ಲಿ. ಇಲ್ಲಿರಲಾರೆ, ಅಲ್ಲಿ ಹೋಗಲಾರೆ. ಇಲ್ಲಿಂದ ಹೊರಗೆ ಹೆಂಗೆ ಹೋಗ್ಲಿ ನಾನು? ನಮಗೆ ಬೇಡವಾದ ಪರಿಸ್ಥಿತಿಗಳು, ನಮಗೆ ಬೇಡವಾದ ಸಂದರ್ಭಗಳು, ಮನಸ್ಸಿಗೆ ಇಷ್ಟವಾಗದಂತಹ ಸನ್ನಿವೇಶಗಳು, ಇಂಥವೆಲ್ಲವನ್ನ ನಾವು ಹೊರಗೆ ಹೇಗೆ ಹೋಗೋದು? ಹೊರಗೆ ಹೋದ ಜೀವನ ಹೇಗೆ? ಇದು ಬಹಳ 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 ಕಟುವಾದ ಸತ್ಯ. ಇದು ಇದನ್ನ ತೂಗಿಸ್ಕೊಂಡು ಹೋಗೋದು ಇದೆಯಲ್ಲ, ಅದು ಬಹಳ ಕಷ್ಟದ ಹಾದಿ. ಹಾಗಾಗಿ ನನ್ನ ಜೀವನ ಅನ್ನೋದು ಮೊದಲಿಂದನೂ ಮುಂಚಿನಿಂದನೂ ಹೋರಾಟದ ಬದುಕು. ಈ ಬಣ್ಣದ ಬದುಕು ಅಂತ ಇದೆಯಲ್ಲ, ಕಷ್ಟ, ಬಹಳ ಕಷ್ಟ. ಈಗ ನೋಡಿ, ಕಾಲ ಬದಲಾಗಿದೆ. ಎಂಥ ಒಂದು ಆರೋಗ್ಯಕರವಾದಂಥ ವಾತಾವರಣ ಇದೆ ಇವಾಗ ಚಲನಚಿತ್ರರಂಗದಲ್ಲಿ, ರಂಗಭೂಮಿಯಲ್ಲಿ, ಮತ್ತೆ ಕಿರುತೆರೆ ಎಲ್ಲ ಬಂದ್ಬಿಟ್ಟು ಅದರಲ್ಲಿ ಎಲ್ಲ ಫೀಲ್ಡಲ್ಲೂ ಎಂಥ ಒಂದು ಆರೋಗ್ಯಕರವಾದ ವಾತಾವರಣ ಇದೆ. ಎಷ್ಟು ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಮುನ್ನುಗ್ಗಬಹುದು, ಬೇಕಾದ ಕೆಲಸವನ್ನು ಮಾಡಬಹುದು, ಅದೆಲ್ಲ ಇದೆ. ಆದರೆ ಈ ದಿನಗಳಲ್ಲಿ ಆ ವಯಸ್ಸಿಲ್ಲ ನನಗೆ. ಆ ವಯಸ್ಸು ಈ ದಿನದಲ್ಲಿ ನನಗಿಲ್ಲ. ಆ ವಯಸ್ಸು ಈ ದಿನದಲ್ಲಿ ನನಗಿದ್ದಿದ್ರೆ ಬೇಕಾದಂಥ ಸಾಧನೆಗಳನ್ನ ಮಾಡ್ತಾ ಇದ್ದೆ ನಾನು. ಇಲ್ಲ, ಇದಕ್ಕೆ ನಾನು ನನ್ನನ್ನು ದೂಷಿಸ್ಕೊಳ್ಬೇಕೆ ಅಥವಾ ನಮ್ಮನ್ನ ರೂಪಗೊಳಿಸಿದಂಥ ನಮ್ಮ ಬಣ್ಣದ ಬದುಕನ್ನು ದೂಷಿಸಬೇಕೆ? ಖಂಡಿತ ಬಣ್ಣದ ಬದುಕನ್ನು ದೂಷಿಸಲ್ಲ. ನನಗೆ ಜೀವನ ಕೊಟ್ಟಿದೆ ಅದು. ನಾನಿಷ್ಟು ದೊಡ್ಡ ದೇಹವಾಗಿ ಇವತ್ತಿಗೆ ನಾನು ನಿಂತಿದ್ರೆ ಅದು ನನ್ನ ಬಣ್ಣದ ಬದುಕಿನ ನಿಂತಿದ್ದೀನಿ. ಅದರಲ್ಲಿ ಒಂದು ಸಾರ್ಥಕತೆಯನ್ನು ಕಂಡುಕೊಂಡ್ಬಿಟ್ಟಿದ್ದೀನಿ. ನಾನು ಎಷ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದನ್ನು ದೂಷಿಸೋದಕ್ಕೆ ಮನಸ್ಸು ಬರಲ್ಲ ನನಗೆ. ಆದರೂ ಹೋರಾಟದ ಬದುಕು ಇದು. ಹೋರಾಡಿ 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 ಹೋರಾಡಿ